ಇಂತಹ ಕಾರ್ಯಕ್ರಮವನ್ನು ನಮ್ಮ ಜೀವನದಲ್ಲಿ ನಾವು ಇದುವರೆಗೆ ನೋಡ್ತಿಲ್ಲ. ಇದು ಕೂಡ ವಿಶೇಷವಾಗಿ ನೋಡುವುದಕ್ಕೆ ಇದು ಯಾವ ನಾಟ್ಯ ಅಂತ ಗೊತ್ತಾಯ್ತಾ ನಿಮಗೆ? ಈ ನಾಟ್ಯ ಪ್ರಕಾರಕ್ಕೆ ಪ್ರತ್ಯೇಕ ಹೆಸರೇನೂ ಇಲ್ಲ, ಗುರುಗಳು ಇಲ್ಲ. ಅಂತಹ ಒಂದು ನಾಟ್ಯ ಇದು ಇಷ್ಟು ಮಂದಿ ಗುರುಗಳಿಲ್ಲದೆ ಇಷ್ಟು ನಾಟ್ಯ ಮಾಡಿದ. ಒಂದು ವೇಳೆ ಗುರುಗಳು ಇಟ್ಟಿದ್ರೆ ಜಾನಪದ ನೃತ್ಯ ಜನಪದರಿಂದ ಹುಟ್ಟಿಕೊಂಡದ್ದು. ಒಬ್ಬರನ್ನು ನೋಡಿ ಮತ್ತು ನೋಡಿ ಆದ ಕಾರಣವೇ ಈ ನೃತ್ಯದಲ್ಲಿ ಮಣ್ಣಿನ ಸೊಬಗಿಗೆ, ಮಣ್ಣಿನ ಪರಿಮಳ ಸಂತೋಷವಾಯಿತು. ಬಹುಮಾನವನ್ನು ನೀಡಬೇಕು. ಏನು ತಂದಿದ್ದೀವಿ ಅದನ್ನು ಕೊಟ್ಟು ಎಲ್ಲ ನೀವು ಹೇಳಿದ್ದೀರಿ ನಾವು ಖರೀದಿ ಮಾಡಿ ತಂದದ್ದು. ಇನ್ನು ಯಾಕೆ ಇನ್ನು ಬೇಡ ಬೇಕಾದ್ರೆ ಅಲ್ಲಿ ಇಟ್ಟಿದ್ದೇನೆ ಕಲಾವಿದರಿಗೆ ಕಲೆಯನ್ನು ಮತ್ತಷ್ಟು ಹೊರಗೆ ಹಾಕಬೇಕು ಇದ್ರೆ ಅವರಿಗೆ ಪಾರಿತೋಷಕವನ್ನು ಕೊಡಲೇಬೇಕು. ಏನಾದರೂ ಕೊಟ್ಟಾಗ ಮಾತ್ರ ಕಲಾವಿದರ ಒಳಗಿರುವಂತಹ ಕಲೆ ಇನ್ನಷ್ಟು ಉಜ್ವಲವಾಗುವುದು, ಇನ್ನಷ್ಟು ಹೊರ ಬೆಳಗುವುದು, ರೂಪುಗೊಳ್ಳುವುದು ಸಂತೋಷ ಆದಾಗ ಪ್ರೋತ್ಸಾಹ ಕೊಡದೇ ಇದ್ರೆ ಯಾರು ಸರಿಯಾದ ಕಲಾವಿದರು ಆಗುವುದಿಲ್ಲ. ಸರಿ, ಹಾಗಾಗಿ ಯಾರಿಂದಲೂ ಅದಿ ಇಲ್ಲಿಂದಲೇ ತೊಡಗಿಸಿಕೊಳ್ಳುವ. ಇದೀಗ ನಮ್ಮನ್ನೆಲ್ಲ ರಂಜಿಸಿದಂತಹ ಈ ಕಾಡಿನ ಪುಟಾಣಿಗಳಿಗೆ ಪುಟಾಣಿಂದ ಹೇಳಿದ್ರೆ ಸಣ್ಣ ಮಕ್ಕಳು, ಇವರೆಲ್ಲ ಪುಟಾಣಿಗಳ, ಇವರೆಲ್ಲ ಯುವಕ ಯುವತಿಯರು, ಪ್ರಬುದ್ಧರು. ಕಾಡಿನಲ್ಲಿ ಕಾಡಿನಲ್ಲಿ ಜೀವಿಸುವವರಿಗೆ ಇದೀಗ ಸಣ್ಣದಾದಂತಹ ಉಡುಗೊರೆಯನ್ನು ಕೊಡುವುದಕ್ಕೆ ನಮ್ಮ ಚಕ್ರವರ್ತಿಗಳು ಹೇಳಿದ್ದಾರೆ. ಹಾಗಾಗಿ ಇವರಿಗೆ ಒಂದು ಬಹುಮಾನವಾದಂತಹ ಪಾರಿತೋಷಕವಾದ ವಿತರಣೆ ಈ ಕಾಡಿನಲ್ಲಿ. ಹಾಗಾಗಿ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು, ಅವರನ್ನು ಹುಲಿ ತುಂಬಿಸಬೇಕು. ಚಪ್ಪಾಳೆ ಇದೀಗ ಯುವತಿ ನೋಡಿ ಅದ್ಭುತವಾದಂತಹ ನಾಟ್ಯ. ಹೊಲಪು ವೈಚಾರ, ಹಾವ ಭಾವ, ನಗೆ, ನೋಟ, ಅದ್ಭುತ ಅದ್ಭುತ. ನಮ್ಮ ಆಸ್ಥಾನದಲ್ಲಿಯೂ ಕೂಡ ಇಂಥ ಕಲಾಗಾರರಿಲ್ಲ. ಮೈಗೂಡಿ ತನ್ನಷ್ಟಾಗೂ ನೈಜತೆ ಕಲೆ ಒಳಗಿಂದ ಬರ್ತದೆ. ಹಾಗಾಗಿ ಏನು ನಾಟ್ಯವನ್ನು ಹಾಡಿದು, ನಾಟ್ಯವನ್ನು ನಲಿಯುವುದಕ್ಕೂ ಶಕ್ತರು, ಬೆಳಿಗ್ಗೆ ತನಕ ಹಾಡುವುದಕ್ಕೂ ಶಕ್ತರು, ಪಾಡು ಗಾಯನ ಬೆಳಿಗ್ಗೆ ತನಕ ಬೇಕಾದ ಅಷ್ಟು ಅಂದ್ರೆ ಕಂಠ ಬೀಳುವುದಿಲ್ಲ ಅಂತ. ಮಧ್ಯಕಾಲಿ ಇತ್ತು. ಹಾಗಾಗಿ ಇಂಥ ಒಂದು ಅದ್ಭುತ ಪ್ರತಿಭೆ ನಮ್ಮಲ್ಲಿ ಉಂಟು ಅಂತ ಹೇಳುವುದಕ್ಕೆ ನಮಗೆ ಹೆಮ್ಮೆ ಆಗ್ತಾವೆ. ನೋಡುವುದಕ್ಕೆ ಹೆಣ್ಣಿನ ಹಾಗಲ್ವಾ?